ಓಂ ಈಕ್ಷತಿ ಕರ್ಮ ಉಪದೇಶಾತ್ ಸಹ ಓಂ. ವಿಶ್ವಜೀವಾಂತರತ್ವಾದೇಹಿ ಲಿಂಗೈಃ ಸರ್ವೈರ್ಯುತಸ್ಸೈಃ ಸರ್ವಾಶ್ರಯಃ ಪೂರ್ಣಗುಣಃ ಸೋಕ್ಷರಃ ಸನ್ಹೃದಬ್ಜಗಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 114ನೇ ಗದ್ಯ ಭಾಗ. ಸನ್ಹೃದಬ್ಜಗಃ ಅಂತೇನಿದೆಯಲ್ಲ, ಇತ್ಯಾದಿಗಳ ವಿವರವನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಈಗ ಕೊಡ್ತಾ ಇದ್ದಾರೆ. ಭಗವಂತ ಅವನೇ ಸಚ್ಛಬ್ದವಾಚ್ಯನಾಗಿದ್ದಾನೆ. ಪ್ರಕೃತಿ ಸಚ್ಛಬ್ದವಾಚ್ಯವಲ್ಲ. ಯಾಕೆಂದರೆ ಸತ್ ಅಂದರೆ ನಿರ್ದೋಷ ಅಂತ ಅರ್ಥ. ನಿರ್ದೋಷತ್ವ ಮೊದಲಾದ ಗುಣವುಳ್ಳವನು ಅಥವಾ ಸ್ವಾತಂತ್ರ್ಯ ಗುಣವುಳ್ಳವನು ಅಂತ ಅರ್ಥ. ಸತ್ ಅಂದರೆ ಒಳ್ಳೆಯದು, ನಮಗೆಲ್ಲ ಗೊತ್ತಿರುವಂತೆ. ಒಳ್ಳೆಯದು ಅಂದರೆ ನಿರ್ದುಷ್ಟವಾದದ್ದು ಅಥವಾ ಸ್ವಾತಂತ್ರ್ಯಾದಿ ಗುಣವುಳ್ಳದ್ದು. ಆದ್ದರಿಂದ ಅದಕ್ಕೆ ಈ ಕಾರಣದಿಂದ ಪರಬ್ರಹ್ಮನನ್ನು ಸನ್ ಎಂಬುದಾಗಿ ಹೇಳ್ತಾರೆ. ಪ್ರಕರಣವಶಾತ್ ಆ ಇಡೀ ಪ್ರಕರಣವನ್ನು ಗಮನಿಸಿದರೆ, ಛಾಂದೋಗ್ಯ ಉಪನಿಷತ್ತು ಏನು ವಿಷಯವನ್ನು ಹೇಳ್ತಾ ಇದೆ ಅನ್ನೋದನ್ನೆಲ್ಲ ಸರಿಯಾಗಿ ಗಮನಿಸಿದರೆ ಭಗವಂತನನ್ನೇ ಹೇಳ್ತಾ ಇದೆ, ಹೊರತದು ಪ್ರಕೃತಿಯನ್ನು ಹೇಳ್ತಾ ಇಲ್ಲ ಅಂತ ಅನ್ನೋದು ಗೊತ್ತಾಗ್ತದೆ. ಆ ಭಗವಂತನೇ ನಿರ್ದೋಷತ್ವಾದಿ ಗುಣವಿಶಿಷ್ಟ ಅಥವಾ ಸ್ವಾತಂತ್ರ್ಯಾದಿ ಗುಣವಿಶಿಷ್ಟ. ಆದ್ದರಿಂದ ಆ ಭಗವಂತನನ್ನೇ ಇಲ್ಲಿ ಸನ್ ಎಂಬುದಾಗಿ ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾವ ಶಬ್ದವನ್ನು ಕೂಡ ಉಪನಿಷತ್ತು, ವೇದ ಮೊದಲಾದವುಗಳಲ್ಲಿ, ಶಾಸ್ತ್ರಗಳಲ್ಲಿ ಯೋಗ ವೃತ್ತಿಯಿಂದ ಅಲ್ಲದೆ ಬೇರೆ ವೃತ್ತಿಯಿಂದ ಅರ್ಥ ಮಾಡ್ಕೊಳ್ಬಾರ್ದು. ಯೋಗ ಮತ್ತು ರೂಢಿಗಳೆರಡೂ ಕೂಡ ಮಹಾಯೋಗ ಮಹಾರೂಢಿಯಿಂದ ಆ ಭಗವಂತನನ್ನೇ ಅವು ಹೇಳ್ತವೆ. ಎಲ್ಲ ಶಬ್ದಗಳು ಯೋಗಿಕ ಮಾತ್ರ ಅಲ್ಲ, ರೂಢವೂ ಕೂಡ. ಭಗವಂತನಲ್ಲಿ ಅವು ಯೋಗಿಕವೂ ಹೌದು, ರೂಢವೂ ಹೌದು. ಯಚ್ಛಬ್ದ ಯೋಗವೃತ್ತಯ ಇತಿ ವಕ್ಷ್ಯಮಾಣ ಅನುರೋಧಾಚ್ಯ. ಮುಂದೆ ಯಚ್ಛಬ್ದ ಯೋಗವೃತ್ತಯ ಅಂತ ಈ ಅಧ್ಯಾಯದ ಕೊನೆಗೆ ಅಣುಭಾಷ್ಯದಲ್ಲಿ ಈ ಎಲ್ಲ ಶಬ್ದಗಳು ಕೂಡ ಯೌಗಿಕವಾರ್ಥ ಅರ್ಥದಲ್ಲೇ ಪ್ರಯುಕ್ತ ಆಗಿವೆ ಅಂತ ಆಚಾರ್ಯ ಹೇಳಿದ್ದಾರೆ. 8ನೇ ಶ್ಲೋಕ, ಈ ಅಧ್ಯಾಯದ 8ನೇ ಶ್ಲೋಕ. ಆದ್ದರಿಂದ ಸತ್ ಎಂಬುದಕ್ಕೆ ಕೋಶದಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದನ್ನು ನೋಡಿ ಅದರ ಅರ್ಥವನ್ನು ಹೇಳುವುದು ಉಚಿತ ಅಲ್ಲ ಅಂತ ತಾತ್ಪರ್ಯ. ಪೂರ್ವವತ್ ಅನುಷಂಗ, ಹಿಂದಿನಂತೆ ವಾಕ್ಯದ ಜೋಡಣೆಯನ್ನು ಮಾಡ್ಕೊಳ್ಬೇಕು. ತದನ್ಯತ್ರ ಚ ವಾಚಕೈಹಿ ಲಿಂಗೈಹಿ ಸರ್ವೈಹಿ. ಭಗವಂತನನ್ನು ಅವನನ್ನು ಬಿಟ್ಟು ಬೇರೆಯವರನ್ನೂ ಹೇಳುವಂತೆ ಕಾಣುವ ಶಬ್ದಗಳು, ಭಗವಂತನಲ್ಲಿಯೂ ಬೇರೆಯವರಲ್ಲೂ ಇರುವಂತಹ ಲಿಂಗಗಳು, ಧರ್ಮಗಳೇನಿವೆ ಆ ಇತ್ಯಾದಿ ಹಿಂದಿನ ಮಾತನ್ನ, ಅಣುಭಾಷ್ಯದ ಮಾತನ್ನ ಹಿಂದಿನ ಪ್ರಕರಣದಲ್ಲಿ ಹೊಂದಿಸಿಕೊಂಡಂತೆ ಇಲ್ಲಿ ಹೊಂದಿಸ್ಕೋಬೇಕಷ್ಟೆ. ಸ್ವತಂತ್ರೋವಾ ಸಹ ಸದೇವ ಸೌಮ್ಯ ಇತ್ಯಾದೌ ಸೃಷ್ಟಿಸ್ಥಾನೆ ಸಚ್ಛಬ್ದೋಕ್ತಃ ಸನ್ ನಿರ್ದೋಷಾದಿರುವ ಸ್ವತಂತ್ರೋವಾ ಸಹ ಪ್ರಾಕ್ ಸರ್ವಕರ್ತೃತ್ವೇನ ಉಕ್ತಃ ಏಕಃ ಜನಾರ್ದನಃ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಏನು ಉಪನಿಷತ್ ಮಾತಿದೆ, ಅಲ್ಲಿ ಸೃಷ್ಟಿ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಅದರಿಂದ ಅದು ಸೃಷ್ಟಿ ಪ್ರಕರಣ. ಸಚ್ಛಬ್ದದಿಂದ ವರ್ಣಿಸಲ್ಪಟ್ಟವನು ಯಾರು ಅಂದರೆ, ಸಚ್ಛಬ್ದೇನ ಉಕ್ತಃ ವರ್ಣಿಸಲ್ಪಟ್ಟವನು ನಿರ್ದೋಷನಾದಂಥ ಅಥವಾ ಸ್ವತಂತ್ರನಾದಂಥ. ನಿರ್ದೋಷಾದಿರುವ ಸ್ವತಂತ್ರೋವಾ ಅಂತಿದೆ. ನಿರ್ದೋಷಾದಿರುವ ಆದ್ಮೇಲೆ ಅಲ್ಲೊಂದು ದಂಡ ಇದೆ, ಫುಲ್ ಸ್ಟಾಪ್. ಅದು ಇಲ್ಲಿ ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಅದನ್ನು ಬಿಟ್ಟರೆ ನಿರ್ದೋಷನಾಗಿರುವ ಅಥವಾ ಸ್ವತಂತ್ರನಾಗಿರುವ ಎರಡನ್ನೂ ಆ ಸತ್ಶಬ್ದ ಹೇಳಬಲ್ಲದು. ಆದ್ದರಿಂದ ಯಾವುದೇ ದೋಷರಹಿತನಾದ, ಸರ್ವಗುಣ ಪರಿಪೂರ್ಣನಾದ, ಸ್ವತಂತ್ರನಾದ ಭಗವಂತನೇ ಆ ಹಿಂದೆ ಯಾರನ್ನ ಸರ್ವಕರ್ತ ಅಂತ ಹೇಳಿದ್ದಾರೋ ಅಂಥ ಸರ್ವಕರ್ತೃವಾದ ಭಗವಂತನೇ ಏಕಃ ಜನಾರ್ದನ. ಅವನೇ ಒಬ್ಬನೇ ಈ ಪ್ರಕರಣದಲ್ಲೂ ಕೂಡ, ಉಪನಿಷತ್ತಿನ ಪ್ರಕರಣದಲ್ಲೂ ಕೂಡ ವರ್ಣಿತನಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ಈ ಸತ್ ಮೊದಲಾದ ಶಬ್ದಗಳೇನಿವೆ,
ಸದೇವ ಸೌಮ್ಯ ಸನ್ಮೂಲ ಸೌಮ್ಯ ಇಮಾ ಪ್ರಜಾ ಇತ್ಯಾದಿ ಕಡೆಗಡೆ ಸಚ್ಛಬ್ದಗಳೇನಿವೆ, ಆ ಸಚ್ಛಬ್ದಗಳೆಲ್ಲ ಭಗವಂತನಲ್ಲಿಯೂ ಮತ್ತು ಭಗವಂತನ ಬಿಟ್ಟು ಬೇರೆ ಕಡೆನೂ ಕೂಡ ವಾಚಕ ಎಂಬುದಾಗಿ ನಮ್ಗೆ ಅನಿಸ್ತದೆ. ಮುಖ್ಯವಾಗಿ ಭಗವಂತನಿಗೆ ವಾಚಕ, ಬೇರೆಯವರಿಗೂ ಅದು ವಾಚಕ ಅಂತ ಅನಿಸೋದು ಹೇಗೆ ಅಂದ್ರೆ ಕಾರಣತ್ವ ಮುಖೇನ. ಈ ಜಗತ್ತಿಗೆ ಪರಮಾತ್ಮ ಮುಖ್ಯ ಕಾರಣ, ಪ್ರಕೃತಿ ಅಮುಖ್ಯವಾಗಿ ಕಾರಣ. ಅಂತೂ ಕಾರಣತ್ವ ಅಂತನ್ನುವುದು ಪರಮಾತ್ಮನಲ್ಲೂ ಇದೆ, ಪ್ರಕೃತಿಯಲ್ಲೂ ಇದೆ. ಅದಕ್ಕಾಗಿ ಕಾರಣತ್ವ ಮುಖೇನ ಅಂದ್ರೆ ಕಾರಣತ್ವ ದ್ವಾರ, ಕಾರಣತ್ವ ಎಂಬ ಧರ್ಮದ ಮೂಲಕವಾಗಿ ತತನ್ಯತ್ರ ಚ ಭಗವಂತನಲ್ಲಿ ಮತ್ತು ಭಗವಂತನ ಬಿಟ್ಟು ಬೇರೆ ಕಡೆ ಪ್ರಕೃತಿ ಮೊದಲಾದ ಕಡೆ ವಾಚಕತ್ವೇನ ಪ್ರತೀತೈ ವಾಚಕ ಎಂಬುದಾಗಿ ಕಂಡು ಬರುವಂತಹ ಸದೇವ ಸೌಮ್ಯ ಸನ್ಮೂಲಾಹ ಸೌಮ್ಯ ಇತ್ಯಾದಿನ ಅನೇಕ ಪ್ರಕರಣೇಶು, ಈ ಎಲ್ಲ ಅನೇಕ ಪ್ರಕರಣಗಳಲ್ಲಿ ಶ್ರುತೈ ಕೇಳಲ್ಪಟ್ಟಂತಹ ಸಚ್ಛಬ್ದೈ, 2-3 ಕಡೆ ಸಚ್ಛಬ್ದ ಕೇಳಿ ಬರ್ತದಲ್ಲ, ಆ ಎಲ್ಲ ಸಚ್ಛಬ್ದಗಳಿಂದ ಮತ್ತೆ ಆ ಸಚ್ಛಬ್ದದಿಂದ ವಾಚ್ಯವಾದ ಪರಮಾತ್ಮನಿಗೆ ವಿಶೇಷಣಭೂತ ಆಗಿರುವಂತಹ ಸಚ್ಛಬ್ದದ ಜೊತೆಗಿರುವಂತಹ ಏಕಃ ಇತ್ಯಾದಿ ಶಬ್ದಗಳೇನಿವೆ, ಸದೇವ ಸೌಮ್ಯ ಏಕಮೇವ ಆಸೀತ್ ಎಂಬುದಾಗಿ ಏಕ ಎಂಬ ಶಬ್ದ. ಅಂತೂ ಸತ್ ಏಕ ಇತ್ಯಾದಿ ಎಲ್ಲ ಶಬ್ದಗಳಿಂದಲೂ ಮುಖ್ಯತಃ ಜನಾರ್ದನೆಯ ವಾಚ್ಯ, ಮುಖ್ಯಭೂತವಾಗಿ ಜನಾರ್ದನನೇ ವಾಚ್ಯ, ಹೊರತು ನ ಪ್ರಕೃತಿವಾದ್ರಿಂದ ವಾಚ್ಯ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ 115ನೇ ಗದ್ಯ ಭಾಗದಲ್ಲಿ ಕುತಃ ಯಾಕೆ ಅಂದ್ರೆ ಸನ್ ವಿಷ್ಣು ಲಿಂಗೈ ಸರ್ವೇ ದ್ಯುತೋ ಹಿ, ವಾಕ್ಯ ಜೋಡಣೆ ಹೀಗೆ: ಸೋಕ್ಷರ ಸನ್ ಹೃದಬ್ಜಗ ಅಂತ ಹೀಗಿದೆ. ಅಲ್ಲಿ ಸನ್ ಹೃದಬ್ಜಗ ಅಂತ ಹೀಗೆಲ್ಲ ಬೇರೆ ಬೇರೆ ಶಬ್ದಗಳು. ಸನ್ ವಿಷ್ಣು, ಸಚ್ಛಬ್ದವಾಚ್ಯನಾದ ವಿಷ್ಣುವು, ಲಿಂಗೈ ಸರ್ವೈ ಯುತಃ, 4ನೇ ಶ್ಲೋಕದಲ್ಲಿ ಲಿಂಗೈ ಸರ್ವೈ ಯುತಃ ಅಂತಿದೆ. ಅದನ್ನ ಈ 5ನೇ ಶ್ಲೋಕದ ಪೂರ್ವಾರ್ಧ ಓದುವಾಗ ನಾವು ತಿಳ್ಕೊಳ್ಬೇಕು. ಈಕ್ಷಿತೃತ್ವ ಸೃಷ್ಟೃತ್ವ ಅದ್ವಿತೀಯತ್ವಾದೇಹಿ ಲಿಂಗೈಸಿ ಯುತತ್ವಾದಿತಿವ. ಇದೇ ಭಗವಂತನೇ ಈಕ್ಷಿತೃತ್ವ ಅಂದ್ರೆ ನೋಡುವಿಕೆ, ನೋಡುವ ನೋಟದ ಕ್ರಿಯೆಗೆ ಕರ್ತೃ, ಮತ್ತೆ ಸೃಷ್ಟೃ ಅವನೇ ಸೃಷ್ಟರಾಗಿದ್ದಾನೆ, ಮತ್ತೆ ಅದ್ವಿತೀಯತ್ವ ಗುಣ, ಅದ್ವಿತೀಯ ಅಂದ್ರೆ ಪರಮ ಮುಖ್ಯ ಅವನೇ, ಅವನಿಗಿಂತ ಮುಖ್ಯರಾದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಈ ಎಲ್ಲ ಗುಣಗಳು ಅದ್ವಿತೀಯತ್ವಾದೇಹಿ ಲಿಂಗೈಹಿ, ಈ ಎಲ್ಲ ಲಿಂಗಗಳಿಂದ ಯುತತ್ವಾತ್, ಲಿಂಗಗಳಿಂದ ಕೂಡಿದವನು ಯಾರು? ಭಗವಂತನೇ, ಹೊರತು ಪ್ರಕೃತಿ ಅಲ್ಲ. ತೈರ್ಯುತಸ್ಸನ್, ಆ ಎಲ್ಲ ಲಿಂಗಗಳಿಂದ ಕೂಡಿದವನು ಜನಾರ್ದನನೇ ಆಗಿದ್ದಾನೆ. ತೇಷಾಂ ಭಾಷ್ಯೋಕ್ತ ವಾಕ್ಯೈ ವಿಷ್ಣಾವೇವ ಮುಖ್ಯತ್ವ ಉಪಪತ್ತೇ ಮುಖ್ಯತ್ವ ಪ್ರತೀತೇ ಮುಖ್ಯತ್ವ ಪತೀತೇ ಅಂತಿದೆ. ಆ ಪತೀತಿ ಅನ್ನೋದನ್ನ ಪ್ರತೀತಿ ಎಂಬುದಾಗಿ ತಿದ್ಕೊಳ್ಬೇಕು. ಸನ್ಮೂಲ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಸತ ಎಂಬ ಶಬ್ದ ಏನಿದೆ, ಆ ಶಬ್ದದ ಶ್ರವಣ ಮತ್ತೆ ಅವು ಛಾಂದೋಗ್ಯ ಉಪನಿಷತ್ತನ್ನು ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನಿಸುವಂತಹ ಆಚಾರ್ಯರ ಭಾಷೆ ಏನಿದೆ, ಅಲ್ಲಿ ಎಲ್ಲಾ ಕಡೆಯೂ ಕೂಡ ಆಚಾರ್ಯರು ತಮ್ಮ ಅರ್ಥವನ್ನ ಸಮರ್ಥನೆ ಮಾಡಲಿಕ್ಕಾಗಿ ಮತ್ತೇನು ಶಬ್ದಗಳನ್ನ ಬಳಕೆ ಮಾಡಿರ್ತಾರೆ, ಆ ಎಲ್ಲ ಮತ್ತೇನು ಪ್ರಮಾಣಗಳನ್ನ ಆಚಾರ್ಯರು ಕೊಟ್ಟಿರ್ತಾರೆ, ಆ ಎಲ್ಲ ಪ್ರಮಾಣಗಳನ್ನು ಗಮನಿಸಿದ್ರೆ ಭಗವಂತನೇ ಇಲ್ಲಿ ಈ ಎಲ್ಲ ಗುಣಗಳಿಂದ ವಾಚ್ಯ, ಈ ಎಲ್ಲ ಶಬ್ದಗಳಿಂದಲೂ ಮುಖ್ಯವಾಗಿ ವಾಚ್ಯ, ಹೊರತು ಪ್ರಕೃತಿ ಮೊದಲಾದ ಯಾವುದು ಕೂಡ ಮುಖ್ಯ ವಾಚ್ಯ ಅಲ್ಲ ಅಂತ ಗೊತ್ತಾಗ್ತದೆ. ಭಾಷ್ಯೋಕ್ತ ವಚನೆ, ಭಾಷ್ಯ ಅಂದ್ರೆ ಛಾಂದೋಗ್ಯ ಭಾಷ್ಯ ಅಂತಲೂ ತಿಳ್ಕೊಬಹುದು, ಹಾಗೆ ಬ್ರಹ್ಮಸೂತ್ರ ಭಾಷ್ಯ ಅಂತಲೂ ಕೂಡ ನಾವು ತಿಳ್ಕೊಳ್ಬಹುದು. ಇವೆಲ್ಲದರಲ್ಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ ಅಂತ ಅದರ ಅರ್ಥ. ಈ ಸದಧಿಕರಣದಲ್ಲಿ ಆ ಮೂಲ ಉಪನಿಷತ್ತಿನ ಮಾತು, ಮೂಲ ಬ್ರಹ್ಮಸೂತ್ರ ಭಾಷ್ಯದ ಮಾತನ್ನು ಗಮನಿಸೋಣ. ಸದೇವ ಸೌಮ್ಯ ಜಮಗ್ರಾಸೀತ್ ಇತ್ಯಾದಿನ ಸತಾಹ ಸೃಷ್ಟತ್ವ ಮುಚ್ಯತೆ. ಸಚ್ಛಬ್ದವಾ ಸತ್ತು ಸೃಷ್ಟಿಕರ್ತ ಅಂತ ಗೊತ್ತಾಗ್ತದೆ. ಸತ್ ಅಂದ್ರೆ ಯಾವುದು? ತಚ್ಚ ಸತ್ ಬಹುಶ್ಯಾಂ ಪ್ರಜಾಯೇಯ ಅಂತ ಛಾಂದೋಗ್ಯ ಉಪನಿಷತ್ತಿನ ಮತ್ತೊಂದು ಕಡೆ ಬರುವಂತಹ ಮಾತು. ಆ ಮಾತನ್ನ ಗಮನಿಸಿದ್ರೆ ಪರಿಣಾಮ ಪ್ರತೀತೇಹೆ ನ ವಿಷ್ಣು, ನಾನು ಬಹುರೂಪವಾಗಿ ಹುಟ್ಟುತ್ತೇನೆ ಅಂತ ಭಗವಂತ ಸತ್ತು ಆಲೋಚನೆ ಮಾಡಿದೆ. ಭಗವಂತ ಬಹುರೂಪವನ್ನು ತಾಳ್ಲಿಕ್ಕೆ ಸಾಧ್ಯ ಇಲ್ಲ, ಸತ್ತೇ
ಬಹುರೂಪವಾಗಬೇಕು. ಪ್ರಕೃತಿಯೇ ಬಹುರೂಪವನ್ನು ತಾಳ್ಲಿಕ್ಕೆ ಸಾಧ್ಯ. ಆದ್ರಿಂದ ಆ ಬಹುರೂಪತ್ವವನ್ನು ತಾಳುವುದು ಪ್ರಕೃತಿಗೆ ಮಾತ್ರ ಸಾಧ್ಯ. ಭಗವಂತ ಅವಿಕಾರ ಸದಾ ಶುದ್ಧ ನಿತ್ಯ ಆತ್ಮ ಸದಾ ಹರಿಹೇ ಎಂಬುದಾಗಿ ಯಾವತ್ತು ವಿಕಾರರಹಿತ ಅವನು ಅಂತ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಆದ್ರಿಂದ ಭಗವಂತನನ್ನ ಸರ್ವಶುದ್ಧ ವಾಚ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ, ಈಕ್ಷತಿ ಕರ್ಮ ವ್ಯಪದೇಶಾತ್ ಸಹ ಅಂತ ಸೂತ್ರ ಹೊರಟಿದೆ. ತದೈಕ್ಷತ ಇತಿ ಈಕ್ಷತಿ ಕರ್ಮ ವ್ಯಪದೇಶಾತ್ ಸಯೇವ ವಿಷ್ಣು ಅತ್ರ ಉಚ್ಯತೆ. ತದೈಕ್ಷತ ಅದು ಅಂದ್ರೆ ಅದು ತಿಳಿಯಿತು, ಜ್ಞಾನರೂಪ ಕ್ರಿಯೆಯನ್ನು ಹೇಳಿದ್ದಾರೆ. ಜ್ಞಾನರೂಪ ಕ್ರಿಯೆ ಇರುವುದು ಈ ಜಡಕ್ಕೆ ಇಲ್ಲ, ಜಡವಾದ ಪ್ರಕೃತಿಗೆ ಜ್ಞಾನರೂಪ ಕ್ರಿಯೆ ಇಲ್ಲ. ಅದಿರುವುದು ಚೇತನನಿಗೆ ಮಾತ್ರ. ನಾಣ್ಯೋತೋಸ್ತಿ ದ್ರಷ್ಟ ಅಂತ ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲೂ ಕೂಡ ಭಗವಂತನನ್ನು ಬಿಟ್ಟರೆ ಬೇರೆ ಯಾರು ದ್ರಷ್ಟಾನೂ ಕೂಡ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಜಡವಾದ ಪ್ರಕೃತಿಗಂತೂ ದ್ರಷ್ಟತ್ವ ಇಲ್ಲವೇ ಇಲ್ಲ. ಇನ್ನ ಆ ಜಡ ಪ್ರಕೃತಿಯ ಅಭಿಮಾನಿಯಾದಂತಹ ಚೇತನ ಪ್ರಕೃತಿಗೆ ಅದಿರಬಹುದು, ಆದರೆ ಅದು ಕೂಡ ಮುಖ್ಯವಾಗಿ ದ್ರಷ್ಟ ಅಲ್ಲ, ಭಗವಂತನೇ ಮುಖ್ಯವಾಗಿ ದ್ರಷ್ಟ. ಇತ್ಯಾದಿನ ತಸ್ಯೈವ ಹಿ ತಲ್ಲಕ್ಷಣಂ ಬಹುತ್ವಂ ಚ ಅವಿಕಾರೇಣೈವ ಉಕ್ತಂ ಅಜಾಯಮಾನೋ ಬಹುಧಾ ವಿಜಾಯತೆ. ಆ ಭಗವಂತ ವಿಕಾರರಹಿತನಲ್ವಾ, ಅವನಿಗೆ ಹೇಗೆ ಬಹುತ್ವ ಬಂತು ಅಂದ್ರೆ, ಹಾಲಿನ ವಿಕಾರ ಮೊಸರು, ಮಣ್ಣಿನ ವಿಕಾರ ಘಟ ಇದ್ದಂತೆ ಅವೆಲ್ಲ ಹೀಗೆ ವಿಕಾರ ರೂಪವನ್ನು ತಡೆದು ಬಹುರೂಪವನ್ನು ತಾಳ್ತಾವ, ಹಾಗೆ ಭಗವಂತ ವಿಕಾರವನ್ನು ತಳೆದು ಬಹುರೂಪವನ್ನ ಪಡೆದದ್ದಲ್ಲ. ತಾನು ಯಾವುದೇ ವಿಕಾರವನ್ನು ತಳೆಯದೆ ತನ್ನ ಅಪರಿಮಿತ ಮಹಿಮೆಯಿಂದಲೇ ಅವನು ಆ ಬಹುರೂಪವನ್ನು ತಾಳಬಲ್ಲ ಅಂತ ಅಜಾಯಮಾನೋ ಬಹುಧಾ ವಿಜಾಯತೆ ಅನ್ನುವಲ್ಲಿ ತೈತ್ರಿಯ ಆರಣ್ಯಕದಲ್ಲಿ ಹೇಳಿದ್ದಾರೆ. ಅಜಾಯಮಾನ, ನಮ್ಮಂತೆ ಅವನಿಗೆ ಜನ್ಮ ಇಲ್ಲ, ವಿಕಾರ ಇಲ್ಲ, ಆದ್ರೂ ಬಹುಧಾ ವಿಜಾಯತೆ, ಬಹುರೂಪಗಳನ್ನ ಅವನು ತಾಳ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಬಹುರೂಪವನ್ನು ತಾಳ್ತಾನೆ ಅಂತ ಮಾತ್ರಕ್ಕೆ ಅವನಿಗೆ ವಿಕಾರ ಬರಬೇಕಾಗಿಲ್ಲ. ರಾಯರ ತತ್ವಮಂಜರಿ ಗದ್ಯ ಭಾಗದಲ್ಲಿ 116ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ ಅದನ್ನು. ನಚ ಬಹುವಚನ ವಿರೋಧ, ಬಹುವಚನವನ್ನು ಹೇಳಿದಾರಲ್ಲ ಅಲ್ಲಿ, ಈ ಬಹುವಚನವನ್ನು ಹೇಳಿದ್ದಾರೆ, ಬಹುರೂಪವನ್ನು ತಾಳ್ತಾನೆ ಅಂತ ಮಾತ್ರಕ್ಕೆ ಅವನಿಗೆ ವಿಕಾರ ಬಂತು ಅಂತ ಏನು ಅರ್ಥ ಅಲ್ಲ. ಬಹುವಚನದಿಂದ ಯಾವುದೇ ವಿರೋಧ ಇಲ್ಲ. ಬಹುಶ್ಯಾಂ ಪ್ರಜಾಯೇಯ ಎಂಬಲ್ಲಿ ತೈತರಿಯ ಆರಣ್ಯಕದಲ್ಲಿ ಬಹುರೂಪವನ್ನು ತಾಳ್ತೇನೆ ಅಂತ ಹೇಳಿ ಅದೇನು ವಿರುದ್ಧ ಏನಲ್ಲ. ಬಹುವಚನ ಅಂತ ಹೇಳ್ತಾ ಇದ್ದೆ ನಾನು ಆವಾಗಿಂದ, ವಚನ ಅಲ್ಲ. ಬಹುಭವನ, ಭವನ ಅಂದ್ರೆ ರೂಪವನ್ನು ತಾಳುವುದು ಅಂತ ಅರ್ಥ. ಬಹುರೂಪವನ್ನು ತಾಳುವುದು ಅದೇನು ಭಗವಂತನಿಗೆ ವಿರುದ್ಧ ಅಲ್ಲ. ಯಾಕೆಂದ್ರೆ ಸನ್ನಿತಿ ಸಚ್ಛಬ್ದಾರ್ಥೋಕ್ತ್ಯ, ಸನ್ ಎಂಬುದಾಗಿ ಭಗವಂತನನ್ನು ಹೇಳಿದ್ದಾರೆ. ಆ ಸತ್ಶಬ್ದದ ಅರ್ಥವನ್ನು ಗಮನಿಸಿದ್ರೆ, ತೇಜಃ ಪ್ರಭೃತ್ಯಾತ್ಮನ ವಿಕಾರ ರೂಪ ದೋಷಾಭಾವಸ್ಯ, ತೇಜೋ ರೂಪ ಇತ್ಯಾದಿ ರೂಪಗಳಿಂದ, ಪೃಥ್ವಿ ಅಪ್ಪು ತೇಜಸ್ಸು ವಾಯು ಇತ್ಯಾದಿ ರೂಪದಿಂದ ಆತ ವಿಕಾರ ತಾಳೋದಿಲ್ಲ. ಆ ವಿಕಾರ ರೂಪವಾದ ದೋಷ ಅವನಿಗಿಲ್ಲ. ದೋಷಾಭಾವಸ್ಯ ಜನಾರ್ದನ ಇತಿ ಇತ್ಯತ್ರ ಅಜತ್ವವಾಚಿ ಜನಪದೇನ, ಜನಾರ್ದನ ಎಂಬಲ್ಲಿ ಆ ಭಗವಂತನನ್ನ ಅಜ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅಜ ಎಂಬುದಾಗಿ ವರ್ಣಿಸಿದ್ದನ್ನ ಗಮನಿಸಿದ್ರೆ, ಅವನು ನ ಜಹ ಅಜಹ, ಯಾರಿಗೆ ಆ ಉತ್ಪತ್ತಿ ಅಂತ ಅನ್ನುವುದಿಲ್ವ ಅವನೇ ಅಜ ಅಂತ ಹೀಗೆ ಕೇಳಿ ಬರ್ತದೆ. ಅಜಾಯಮಾನೋ ಬಹುಧಾ ವಿಜಾಯತೆ ಇತಿ ಶ್ರುತಿ ಸಿದ್ಧ ಬಹುರೂಪ ಸ್ವರೂಪ ಬಹುಭಾವಸ್ಯ ಚ ದರ್ಶಿತತ್ವಾತ್. ಬ್ರಹ್ಮಸೂತ್ರ ಭಾಷ್ಯದಲ್ಲೇನು ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ನಾವು ಇದೀಗ ನೋಡಿದ್ವಿ, ಅದನ್ನ ರಾಯರು ತತ್ವಮಂಜರಿಯಲ್ಲಿ ಹೇಳ್ತಾರೆ. ಈ ವೇದವಾಕ್ಯದಿಂದ ಸ್ವರೂಪದಿಂದಲೇ ಆತ ಬಹುರೂಪವನ್ನು ತಾಳ್ತಾನೆ, ಹೊರತು ಅವನಿಗೆ ಬಹುರೂಪವನ್ನು ತಾಳುವುದು ಪ್ರಾಕೃತವಾದ ಬಹುರೂಪಗಳೆಲ್ಲ, ಒಂದು ಸ್ವರೂಪದಿಂದಲೇ ಬಹುರೂಪವನ್ನು ತಾಳ್ತಾನೆ ಅಂತ ಅದನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಅದರಿಂದ ನಮ್ಮಂತೆ ಪ್ರಾಕೃತವಾದ ಬಹುರೂಪಗಳೆಲ್ಲ ಒಂದು, ಸ್ವರೂಪದಿಂದಲೇ ಬಹುರೂಪ ಅಂತ ಇಷ್ಟು ತಿಳಿದು ಬರ್ತದೆ. ಆದ್ರಿಂದ
ಇಲ್ಲಿ ಸಚ್ಛಬ್ದದಿಂದ ವಾಚ್ಯನಾದವನು ಅವನೇ ಆಗಿದ್ದಾನೆ. ಅರ್ಧನ ಇತ್ಯಂಶೇನ, ಜನಾರ್ದನ ಎಂಬಲ್ಲಿ ಜನ ಅಂದ್ರೆ ನಾಶರಹಿತ ಅಂತ ಇಷ್ಟು ಗೊತ್ತಾಯ್ತು. ಅರ್ಧನ ಅಂದ್ರೆ ಇತ್ಯಂಶೇನ, ಅರ್ಧನ ಎಂಬ ಮಾತಿನಿಂದ ಇತ್ಯಂಶೇನ ಚ ಅತ್ರ ಸತ್ಪ್ರತಿಷ್ಠಾ ಇತ್ಯಾದಿನ ಶ್ರುತ ಮುಕ್ತಿ ಹೇತುತ್ವಂ ಚ ತಸ್ಯೈವ ಇತಿ ಸೂಚಿತಂ. ಸನ್ಮೂಲಾಹ ಸೌಮ್ಯಮಾಹ ಸತ್ಪ್ರತಿಷ್ಠಾಹ ಅಂತ ಛಾಂದೋಗ್ಯ ಉಪನಿಷತ್ ಹೇಳಿದೆ. ಸತ್ಪ್ರತಿಷ್ಠಾಹ ಅಂತ ಹೀಗೆ ಹೇಳಿದ್ರೆ ಸತ್ತಾದಂಥ ಪರಬ್ರಹ್ಮನಲ್ಲೇ ಇವು ಕೊನೆಯ ನೆಲೆಯನ್ನು ಕಂಡುಕೊಳ್ತವೆ ಅಂತ ಹೀಗರ್ಥ. ಶ್ರುತ ಮುಕ್ತಿ ಹೇತುತ್ವಂ, ಶ್ರುತ ಅಂದ್ರೆ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಮುಕ್ತಿ ಕಾರಣತ್ವ, ಅದು ಕೂಡ ಇವನಿಗೆ ಬರ್ತದೆ. ಯಾರಿಗೆ? ಪರಮಾತ್ಮನಿಗೆ, ವಿಷ್ಣುವಿಗೆ. ಅದು ಅರ್ಧನ ಎಂಬ ಶಬ್ದದಿಂದ ಗೊತ್ತಾಗ್ತದೆ. ಗೀತಾ ಭಾಷ್ಯದಲ್ಲಿ ಆ ಜನಾರ್ದನ ಎಂಬ ಶಬ್ದಕ್ಕೆ ಹೇಳಿದ ಅರ್ಥವನ್ನ ನಾವು ನೋಡಿದ್ದೇವೆ. ನಮ್ಮ ಸಂಸಾರವನ್ನ ಆತ ನಾಶಪಡಿಸುವವನು ಅಂತ ಅರ್ಥ. ಏಕ ಇತ್ಯುಕ್ತಿ ನ ಭಿನ್ನ ಜಡ ರೂಪೇಣ ಬಹುಭವನಂ. ಏಕ ಅಂತಿದೆಯಲ್ಲ ಈ ಅಣುಭಾಷ್ಯದಲ್ಲಿ, ವಾಚ್ಯ ಏಕೋ ಜನಾರ್ದನ ಅಂತ. ಅವನು ನ ಭಿನ್ನ ರೂಪೇಣ ಭಿನ್ನ ಜಡರೂಪೇಣ ಬಹುಭವನಂ, ತನಗಿಂತ ತನ್ನ ಸ್ವರೂಪಕ್ಕಿಂತ ಭಿನ್ನವಾದ ಜಡವಾದ ರೂಪಗಳಿಂದ ಆತ ಅನೇಕ ರೂಪಗಳನ್ನ ತಾಳುವುದಲ್ಲ. ಕಿಂತು ಸ್ವ ಅಭಿನ್ನ ನಾನಾ ನಿಯಾಮಕ ರೂಪೇಣ ಇತಿ ಸೂಚಯಿತು. ಅವನ ಅನಂತ ರೂಪಗಳು ಕೂಡ ಅವನ ಮೂಲ ಸ್ವರೂಪದಿಂದ ಅಭಿನ್ನವೇ. ಮತ್ತವು ನಿಯಾಮಕ ರೂಪಗಳು, ಅನೇಕ ರೂಪಗಳನ್ನು ಅವನು ಯಾಕೆ ತಾಳ್ತಾನೆ ಅಂದ್ರೆ, ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೂಪದಿಂದಿದ್ದು ಅವುಗಳನ್ನೆಲ್ಲ ನಿಯಮಿಸ್ತಾನೆ. ಅದಕ್ಕಾಗಿ ಆತ ಅಷ್ಟು ರೂಪಗಳನ್ನು ತಾಳಿರ್ತಾನೆ. ಅವೆಲ್ಲವೂ ಆತನ ಸ್ವರೂಪ ಶರೀರದಿಂದ ಅಭಿನ್ನವೇ. ಯಾವುವು ಕೂಡ ಜಡವಾದದ್ದಲ್ಲ, ಭಿನ್ನವೂ ಕೂಡ ಅಲ್ಲ. ಜಡಗಳನ್ನು ಚೇತನಗಳನ್ನು ನಿಯಮಿಸಲಿಕ್ಕಾಗಿ ಅಷ್ಟು ರೂಪಗಳನ್ನು ತಾಳಿರ್ತಾನೆ ಅಂತ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ಅಲ್ಲಿಗೆ ಆ 116ನೇ ಗದ್ಯ ಭಾಗ ತತ್ವಮಂಜರಿ ಅದು ಸಮಾಪ್ತವಾಗಿದೆ.